ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ನಾನು ಕಬ್ಬಿನ ರಸದ ಮಹತ್ವವನ್ನು ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಈ ಕಬ್ಬಿನ ರಸ ಸ್ಪೋರ್ಟ್ಸ್ ಪರ್ಸನ್ಗಾಗಿರ್ಬೋದು ಇಲ್ಲ ನಾನ್ ಸ್ಪೋರ್ಟ್ಸ್ ಪರ್ಸನ್ಗಾಗಿರ್ಬೋದು ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ, ಯಾವ ರೀತಿಯಾಗಿ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿಯೇ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ನಾನು ಹಿಂದಿನ ವಿಡಿಯೋದಲ್ಲಿ ಎಳ್ನೀರಿನ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದಿದ್ದೆ. ಅದಕ್ಕೆ ನೀವೆಲ್ಲ ಬಹಳಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ. ಅದ್ರ ಜೊತೆಗೆ ಕಬ್ಬಿನ ರಸದ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಸರ್, ದ್ರಾಕ್ಷಿ ಹಣ್ಣಿನ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಸರ್ ಅಂತ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಅದರ ಮೇರೆಗೆ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ. ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಕಬ್ಬು ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಒಂದು ಪದಾರ್ಥ ಇದಾಗಿರುತ್ತೆ. ಇದರದ್ದೇ ಆಗಿರುವಂಥ ಬಹಳಷ್ಟು ಬೆನಿಫಿಟ್ಸ್ಗಳಿದೆ. ಅದನ್ನು ತಿಳಿಸ್ಕೊಡೋದಕ್ಕಾಗಿಯೇ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಕಬ್ಬು ಬಂದು ಇದು ಹಣ್ಣು ಅಲ್ಲ, ತರಕಾರಿನೂ ಅಲ್ಲ. ಇದು ನಿಮಗೆ ಗೊತ್ತಿರಲಿ, ಇದು ಹಣ್ಣು ಅಲ್ಲ, ತರಕಾರಿನೂ ಅಲ್ಲ. ಬಟ್ ಇದನ್ನು ನಾವು ಹಣ್ಣಿನ ರೂಪದಲ್ಲಿ ಸೇವನೆ ಮಾಡುವಂಥದ್ದು. ಇದರಲ್ಲಿ 92% ಅಷ್ಟು ನೀರೇ ಇರೋದ್ರಿಂದ ಇದರದ್ದೇ ಆಗಿರುವಂಥ ಬಹಳಷ್ಟು ಉಪಯುಕ್ತ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಂದು ಪಾಯಿಂಟ್ಸ್ ಅಂದಾಗ ಇಷ್ಟೇನಾ ಅಂತ ನೀವು ನೋಡೋಕೆ ಹೋಗಬೇಡಿ. ಇದ್ರದ್ದು ಬೇರೆ ಬೇರೆ ಬೆನಿಫಿಟ್ಸೂ ಇದೆ. ಆದ್ರೂ ನಾನು ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಬಂದ್ಬಿಟ್ಟು ದೈನಂದಿನ ಜೀವನದಲ್ಲಿ ಎಲ್ಲರಿಗೂ ಆಗುವಂಥ ಒಂದು ಸಮಸ್ಯೆ ಇರೋದ್ರಿಂದ ಈ ಥರದ್ದು ಹಣ್ಣು ಇಲ್ಲ ತರಕಾರಿ ಇಲ್ಲ ಈ ಥರ ಜ್ಯೂಸ್ನ ನೀವು ಕನ್ಸ್ಯೂಮ್ ಮಾಡಿದಾಗ ಅದರಿಂದ ಹೊರಬರ್ಬೋದಾಗಿರುತ್ತೆ. ಸ್ಪೋರ್ಟ್ಸ್ ಪರ್ಸನಲ್ಲಾಗಿರ್ಬೋದು ಇಲ್ಲ ನಾನ್ ಸ್ಪೋರ್ಟ್ಸ್ ಪರ್ಸನಲ್ಲಾಗಿರ್ಬೋದು ಅಂತಲೇ ಹೇಳ್ಬೋದು. ಸರಿ, ಒಂದೊಂದೇ ಪಾಯಿಂಟ್ಸ್ ನೋಡೋದಾಯಿತು ಅಂದರೆ ಮೊದಲಿಗೆ ಇದು ಬಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುವಂಥದ್ದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರುವಂಥದ್ದು. ಆ್ಯಂಟಿ ಆಕ್ಸಿಡೆಂಟ್ ಬಂದು ಫ್ರೀ ರ್ಯಾಡಿಕಲ್ಸ್ ಏನಿರುತ್ತೆ, ಫ್ರೀ ರ್ಯಾಡಿಕಲ್ಸ್ ಬಂದು ನಮ್ಮ ಕೋಶಗಳನ್ನ ಹಾಳು ಮಾಡ್ತಾ ಇರುತ್ತೆ. ನಮ್ಮ ಮೈಯಲ್ಲಿ ಯಾವಾಗ ಕೋಶಗಳು ಹಾಳಾಗುತ್ತೆ, ಸೆಕೆಂಡ್ಗೂ ಸಾಕಷ್ಟು ಕೋಶಗಳು ಹುಟ್ತಾ ಇರುತ್ತೆ, ಸೆಕೆಂಡ್ಗೂ ಸಾಕಷ್ಟು ಕೋಶಗಳು ಸಾಯ್ತಾ ಇರುತ್ತೆ. ಹುಟ್ಟೋದಕ್ಕಿಂತ ಸಾಯೋದು ಜಾಸ್ತಿ ಆದಾಗ ನಾವು ವೀಕ್ ಆಗ್ತೀವಿ. ಸಾಯೋದಕ್ಕಿಂತ ಹುಟ್ಟೋದು ಕೋಶ ಜಾಸ್ತಿ ಇದ್ದಾಗ ನಾವು ಆರೋಗ್ಯವಾಗಿರ್ತೀವಿ. ಈ ಆರೋಗ್ಯವಾಗಿರಬೇಕು, ಈ ಫ್ರೀ ರ್ಯಾಡಿಕಲ್ ಅನ್ನೋದನ್ನ ಮೈಯಿಂದ ತೆಗಿಬೇಕು, ಕೋಶಗಳನ್ನ ಹಾಳು ಮಾಡುವಂಥ ಏನು ಫ್ರೀ ರ್ಯಾಡಿಕಲ್ಸ್ ಇರುತ್ತೆ ಇದನ್ನು ತೆಗಿಬೇಕು ಅಂದರೆ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಬೇಕಾಗಿರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟು ಈ ಕಬ್ಬಿನ ರಸದಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಪಾಯಿಂಟ್ ನೋಡೋದಾಯಿತು ಅಂದರೆ ಬೂಸ್ಟ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ನಿಮಗೆ. ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿ ಇರೋದ್ರಿಂದ ಕಬ್ಬಿನ ರಸನ ನೀವು ದೈನಂದಿನ ಜೀವನದಲ್ಲಿ ಬಳಕೆ ಮಾಡ್ತಾ ಬಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ, ನಿಮ್ಮ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ವೈಟ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಮೈಯಲ್ಲಿ 2 ಥರದ ರಕ್ತ ಕಣಗಳಿರುತ್ತೆ. ಒಂದು ಕೆಂಪು ರಕ್ತ ಕಣ, ಒಂದು ಬಿಳಿ ರಕ್ತ ಕಣ. ಆ ಬಿಳಿ ರಕ್ತ ಕಣಗಳಿಗೆ ಇದು ಸಾಕಷ್ಟು ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡೋದಾಯಿತು ಅಂದರೆ ರೀಹೈಡ್ರೇಟ್ ಮಾಡುತ್ತೆ. ಏನು ಸರ್ ಇದು ಅಂದರೆ, ರೀಹೈಡ್ರೇಟ್ ಅನ್ನೋದು ಬಂದು ಎಕ್ಸಸೈಸ್ ಮಾಡುವಂಥವ್ರಿಗೆ ಏನಾಗುತ್ತೆ, ಎಕ್ಸಸೈಸ್ ಮಾಡಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು, ಮಿನರಲ್ಸ್ ಮತ್ತು ವೈಟಮಿನ್ಸ್ ಏನು ಮೈಯಿಂದ ಹೊರಗಡೆ ಬಂದ್ಬಿಡುತ್ತೆ, ಖನಿಜ ಪದಾರ್ಥ ಮತ್ತು ವೈಟಮಿನ್ಸ್ ಏನು ಹೊರಗಡೆ ಬಂದ್ಬಿಡುತ್ತೆ ಶೆಕೆ ರೂಪದಲ್ಲಿ. ಆಗೇನಾಗುತ್ತೆ, ಅದರದ್ದೇ ಆಗಿರುವಂಥ ಡಿಫಿಷಿಯನ್ಸಿ ಇರೋವಂಥದ್ದು. ನೀರು ಹೊರಗಡೆ ಬಂದಾಗ ಏನಾಗುತ್ತೆ, ಉಪ್ಪು ಮತ್ತು ನೀರು ಏನು ಹೊರಗಡೆ ಬಂದ್ಬಿಡುತ್ತೆ, ಆ ಬಂದಾಗ ಎಲೆಕ್ಟ್ರೋಲೈಟ್ಸ್ ಎಲ್ಲ ಕಮ್ಮಿ ಆಗುವಂಥದ್ದು, ಆ ಥರ ಆದಾಗ ವೀಕ್ನೆಸ್ ಬರುವಂಥದ್ದು. ನೀವು ಕಬ್ಬಿನ ರಸನ ಕುಡಿತಾ ಇದ್ದೀರಾ, ದೈನಂದಿನ ಜೀವನದಲ್ಲಿ ವರ್ಕೌಟ್ಗಿಂತ ಮುಂಚೆ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಅದರಿಂದ ಬಹಳಷ್ಟು ಸಹಾಯ ಆಗುವಂಥದ್ದು. ಏನು ಲಿಕ್ವಿಡ್ಸ್ ಹೊರಗಡೆ ಬರುತ್ತೆ, ಏನು ವೈಟಮಿನ್ಸ್ ಮಿನರಲ್ಸ್ ಹೊರಗಡೆ ಬಂದ್ಬಿಡುತ್ತೆ ಶೆಕೆ ರೂಪದಲ್ಲಿ ಎಕ್ಸಸೈಸ್ ಮಾಡಬೇಕಾದ್ರೆ, ಅದನ್ನು ರೀಗೈನ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಇನ್ನು ನಾರ್ಮಲ್ ಜನಕ್ಕೆ ಏನಾಗುತ್ತೆ, ಏನೋ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ, ಬಹಳಷ್ಟು ಶೆಕೆ ಬಿಡ್ತಾ ಇರ್ತಾರೆ, ಶೆಕೆ ಹೊರಗಡೆ ಬರ್ತಾ ಇರುತ್ತೆ ಕೆಲಸ ಮಾಡಬೇಕಾದ್ರೆ, ಅದು ಬೇಸಿಗೆ ಕಾಲದಲ್ಲಿ ಅಂದರೆ. ಹಾಗಾಗಿ ನೀವು ಕಬ್ಬಿನ ರಸ ಸೇವನೆಯಿಂದಾಗಿ ನಿಮ್ಮ ಶೆಕೆ ರೂಪದಲ್ಲಿ ಏನು ಹೊರಗಡೆ ಹೋಗುತ್ತೆ, ಮಿನರಲ್ಸ್, ಎಲೆಕ್ಟ್ರೋಲೈಟ್ಸ್, ವೈಟಮಿನ್ಸ್ ಏನು ಹೊರಗಡೆ ಹೋಗುತ್ತೆ, ನೀರು ಏನು ಹೊರಗಡೆ ಹೋಗುತ್ತೆ, ಅದನ್ನು ರೀಗೈನ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಬೂಸ್ಟ್ ಬಾಡಿ ಪ್ರೋಟೀನ್. ಬಾಡಿ ಪ್ರೋಟೀನ್ ಲೆವೆಲ್ನ
ಇನ್ಕ್ರೀಸ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ಮೈಯಲ್ಲಿ ಏನು ಪ್ರೋಟೀನ್ ಅಂಶ ಇರುತ್ತೆ ಆ ಪ್ರೋಟೀನ್ ಅಂಶನ ಜಾಸ್ತಿ ಹೊತ್ತು ಮೈಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು, ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು ಈ ಕಬ್ಬಿನ ರಸ ಆಗಿರುತ್ತೆ. ಇದ್ರದ್ದು ನೇಚರೇ ಆದಂಥದ್ದು, ಏನು ಇರುತ್ತೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೋಡುವಂಥದ್ದು. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಅನ್ನೋದು ಬಹಳಷ್ಟು ಕಮ್ಮಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲ್ಲರೂ ಕೇಳ್ಬೋದು, ಒಂದು ಅಡ್ವಾಂಟೇಜ್ ಇದ್ಮೇಲೆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತಲ್ವಾ ಸರ್ ಅಂತ. ಹೌದು, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ ಇದರಲ್ಲಿ, ಈ ರಸದಲ್ಲಿ. ಯಾವಾಗ ಅಂದರೆ ನಿಮಗೆ ಮೈಗೆ ನಿಮ್ಮ ಮೈಯಿನ ಆರೋಗ್ಯ ಸರಿಯಾಗಿ ಇಲ್ಲದೆ ಇದ್ದಾಗ, ನೀವು ಅಂಥ ಟೈಮಲ್ಲಿ ಪರ್ಟಿಕ್ಯುಲರ್ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ನೀವು ಕಬ್ಬಿನ ರಸ ತಗೋಬಾರ್ದು ಅನ್ನೋದು ಏನಾನ ಇದ್ದಾಗ, ನೀವು ಅಂಥ ಟೈಮಲ್ಲಿ ಈ ಕಬ್ಬಿನ ರಸನ ಸೇವನೆ ಮಾಡೋದ್ರಿಂದ ಅದರದ್ದೇ ಆಗಿರುವಂಥ ಡಿಸ್ಅಡ್ವಾಂಟೇಜ್ ಇರುವಂಥದ್ದು. ಮೆಜಾರಿಟಿ ಕಬ್ಬಿನ ರಸದಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತಲೇ ಹೇಳ್ಬೋದು, ಆರೋಗ್ಯವಾಗಿರುವಂಥ ಒಬ್ಬ ಮನುಷ್ಯನಿಗೆ ಅಂತ ಹೇಳ್ತಾ ಇದ್ದೀನಿ. ಇನ್ನು 5ನೇ ಪಾಯಿಂಟ್ ನೋಡೋದಾಯಿತು ಅಂದರೆ ಟ್ರೀಟ್ UTI. ಏನು ಸರ್ ಇದು UTI ಅಂದರೆ? ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತಾನೆ ಹೇಳೋವಂಥದ್ದು. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಏನಾನ ಇದ್ದರೆ, ಮೂತ್ರ ಹರಿಯುವಂಥ ಜಾಗದಲ್ಲಿ ಏನಾನ ಒಂದು ತೊಂದರೆ ಇದ್ದರೆ, ಗಾಯ ಇದ್ದರೆ, ನೀವು ಕಬ್ಬಿನ ರಸನ ನೀವು ದೈನಂದಿನ ಜೀವನದಲ್ಲಿ ಸೇವನೆ ಮಾಡ್ತಾ ಇದ್ದರೆ ಅದರಿಂದ ನೀವು ಹೊರಬರ್ಬೋದಾಗಿರುತ್ತೆ, ಆ ತೊಂದರೆಯಿಂದ ನೀವು ಹೊರಬರ್ಬೋದಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಮೂತ್ರಪಿಂಡದಲ್ಲಿ ಏನಾನ ಕಲ್ಲಿನ ಸಮಸ್ಯೆ ಇದ್ದರೆ, ಕಿಡ್ನಿ ಸ್ಟೋನ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಏನಾನ ಸಮಸ್ಯೆ ಇದ್ದರೆ ನೀವು ಕಬ್ಬಿನ ರಸನ ಕುಡಿಯೋದ್ರಿಂದ ಆ ಸ್ಟೋನ್ ಏನು ಕಿಡ್ನಿ ಸ್ಟೋನ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡೋದಕ್ಕೂ ಬಹಳಷ್ಟು ಸಹಾಯ ಮಾಡುವಂಥದ್ದು ಇದು ಶುಗರ್ ಕೇನ್ ಜ್ಯೂಸ್ ಆಗಿರುತ್ತೆ. ಇನ್ನು 6ನೇ ಪಾಯಿಂಟ್ ಏನಿದೆ ಅಂತ ನೋಡೋದಾಯಿತು ಅಂದರೆ ಸ್ಟ್ರೆಂಥನ್ಸ್ ಲಿವರ್. ಬಹಳಷ್ಟು ಶಕ್ತಿ ಕೊಡುತ್ತೆ ನಮ್ಮ ಲಿವರ್ಗೆ ಅಂತಲೇ ಹೇಳ್ಬೋದು. ಯಾಕೆ ಸರ್ ಅಂತ ನೀವು ಕೇಳಿದ್ರೆ, ಈ ಜಾಂಡೀಸ್ ಅಂತ ಏನು ನೀವು ಕೇಳಿದ್ರ, ಹಳದಿ ಜ್ವರ ಅಂತ ಏನು ಬರುತ್ತೆ, ಕಣ್ಣೆಲ್ಲ ಹಳದಿ ಆಗ್ಬಿಟ್ಟಿರುತ್ತೆ, ಚರ್ಮ ಎಲ್ಲ ಹಳದಿಗೆ ಬಂದ್ಬಿಟ್ಟಿರುತ್ತೆ. ಈ ಹಳದಿ ಜ್ವರ ಏನು ಜಾಂಡೀಸ್ ಅಂತ ಕರಿತೀವಿ, ಈ ಜಾಂಡೀಸ್ ಬಂದ್ಬಿಟ್ಟು ಲಿವರ್ಗೆ ಆಗುವಂಥ ಒಂದು ಕಾಯಿಲೆ, ಸಣ್ಣ ಕಾಯಿಲೆ ಅದು. ಜಾಂಡೀಸ್ ಆಗುವಂಥ ಸಿಂಪ್ಟಮ್ಸ್ ಇದ್ದರೆ, ಇಲ್ಲ ಜಾಂಡೀಸ್ ಪೇಷಂಟ್ಸು ನೀವು ಕಬ್ಬಿನ ರಸನ ಕುಡಿತಾ ಬಂದರೆ ನಿಮ್ಮ ಜಾಂಡೀಸ್ ಕಾಯಿಲೆನ ಕಮ್ಮಿನೂ ಮಾಡ್ಬೋದು. ಜಾಂಡೀಸ್ ಕಾಯಿಲೆ ಬರ್ತಾ ಇದೆ ಅನ್ನೋ ಒಂದು ಸಿಂಪ್ಟಮ್ಸ್ ಇದ್ದರೆ ಅದನ್ನು ತಡೆಗಟ್ಟೋದಕ್ಕೂ ಬಹಳಷ್ಟು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಲಿವರ್ ಎನ್ಸೈಮ್ಸ್ನ ಇದು ಆರೋಗ್ಯವಾಗಿಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಈ ಕಬ್ಬಿನ ರಸ. ಇನ್ನು 7ನೇ ಪಾಯಿಂಟ್ ಏನು ಅಂತ ನೋಡೋದಾಯ್ತು ಅಂದರೆ ಗುಡ್ ಫಾರ್ ಡಯಾಬಿಟಿಕ್. ಸಕ್ಕರೆ ಕಾಯಿಲೆ ಇರೋರಿಗೆ ಬಹಳಷ್ಟು ಒಳ್ಳೆಯದು. ಏನಕ್ಕಾಗಿ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಇದು ಒಳ್ಳೆಯದು ಸರ್ ನೀವು ಹೇಳ್ತಾ ಇದ್ದೀರಾ, ಸರಿ ಯಾವ ರೀತಿಯಿಂದ ಅಂತ ನೀವು ಕೇಳ್ಬೋದು. ಕಬ್ಬು ಬಂದ್ಬಿಟ್ಟು ಸಕ್ಕರೆ ಅಲ್ವಾ ಸರ್ ಅಂತ ನೀವು ಕೇಳಿದ್ರೆ, ಹೌದು ನಿಜ, ಇದು ನ್ಯಾಚುರಲ್ ಶುಗರ್ ಆಗಿರೋದ್ರಿಂದಾಗಿ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸಲ್ಲಿ ಬರುವಂಥದ್ದು. ಹೈ ಗ್ಲೈಸಮಿಕ್, ಮೀಡಿಯಂ ಗ್ಲೈಸಮಿಕ್ ಮತ್ತು ಲೋ ಗ್ಲೈಸಮಿಕ್ ಅಂತ 3 ಥರದ್ದು ಗ್ಲೈಸಮಿಕ್ ಇಂಡೆಕ್ಸ್ ಟೇಬಲ್ ಇರುತ್ತೆ. ಹೈ ಗ್ಲೈಸಮಿಕ್ ಅಂದರೆ ಬೇಗ ಜೀರ್ಣ ಆಗುವಂಥದ್ದು, ಲೋ ಗ್ಲೈಸಮಿಕ್ ಅಂದರೆ ಸ್ಲೋ ಆಗಿ ಜೀರ್ಣ ಆಗುವಂಥದ್ದಾಗಿರುತ್ತೆ. ಮೀಡಿಯಂ ಗ್ಲೈಸಮಿಕ್ ಅಂದರೆ ಒಂದು ಮೀಡಿಯಂ ರೇಂಜಲ್ಲಿ ತಿಂದಿರೋ ಆಹಾರ ಜೀರ್ಣ ಆಗುವಂಥದ್ದು. ಈ ಲೋ ಗ್ಲೈಸಮಿಕ್ ರೇಂಜಲ್ಲಿ ಬರೋದ್ರಿಂದಾಗಿ ಇದು ಸಕ್ಕರೆ ಆಗಿದ್ದರೂ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಬಹಳ ಒಳ್ಳೆಯದು. ಬಟ್ ನಾನು ಒಂದು ಕಿವಿ ಮಾತು ಹೇಳ್ತಾ ಇರೋಂಥದ್ದು, ಡಯಾಬಿಟಿಕ್ ಪೇಷಂಟ್ಸ್ ಯಾರನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದ್ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಡಯಾಬಿಟಿಕ್ ಲೆವೆಲ್ ಯಾವ ಥರ ಇದೆ ಅಂತ ನೋಡಿಕೊಂಡು ಆಮೇಲೆ ಸಕ್ಕರೆ ಶುಗರ್ ಕೇನ್ ಜ್ಯೂಸ್ನ ಕುಡಿಯೋದು ಭಾಳ ಉತ್ತಮ ಅಂತಲೇ ಹೇಳ್ತೀನಿ. ಇನ್ನು 8ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ರಿಚ್ ಇನ್ ಮಿನರಲ್ಸ್. ಖನಿಜದಲ್ಲಿ ಇದು ಯಥೇಚ್ಛವಾಗಿ ಖನಿಜ ಸಿಗುವಂಥದ್ದಾಗಿರುತ್ತೆ. ಸರಿ, ಮಿನರಲ್ಸ್ ಖನಿಜ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದೊಂದು ಒಂದು ಅಡ್ವಾಂಟೇಜ್ ಹೇಳಬೇಕು ಅಂದರೆ, ಹುಳುಕಲ್ಲು ಏನಾನ ಆಗಿದ್ದರೆ, ಇಲ್ಲ ಬಾಯಿಂದ ದುರ್ವಾಸನೆ ಏನಾನ ಬರ್ತಾ ಇರೋವಂಥ ಯಾರಿಗನ ಆ ಥರ ತೊಂದರೆ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ನೀವು ದೈನಂದಿನ ಜೀವನದಲ್ಲಿ ಕಬ್ಬಿನ ರಸನ ಕುಡಿತಾ ಬಂದರೆ ನಿಮ್ಮ ದುರ್ವಾಸನೆಯನ್ನು ತಡೆಯೋದಕ್ಕೂ ಬಹಳ ಸಹಾಯ ಮಾಡುತ್ತೆ. ಮತ್ತು ಹುಳುಕಲ್ಲು ಯಾರಿಗಾಗಿರುತ್ತೆ ಆ ಹುಳುಕಲ್ದು ಪೇಯ್ನ್ ಆಗಿರ್ಬೋದು, ಹುಳುಕಲ್ಲು ಮತ್ತೆ ಸ್ಪ್ರೆಡ್ ಆಗದೆ ನನಗೆ ನೋಡ್ಕೊಳ್ಳೋದಕ್ಕೂ ಬಹಳಷ್ಟು ಸಹಾಯ ಮಾಡುವಂಥದ್ದು ಇದು ಕಬ್ಬಿನ ರಸ ಆಗಿರುತ್ತೆ. ಇನ್ನು 9ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ, ಇದು ಎಲ್ಲರಿಗೂ ಇಷ್ಟ ಆಗುವಂಥ ಪಾಯಿಂಟು, ಲೂಸ್ ಬಾಡಿ ವೇಟ್. ಬಾಡಿ ತೂಕನ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಬಹಳ ಸಹಾಯ ಮಾಡುವಂಥದ್ದು. ಎಲ್ಲರಿಗೂ ಇವಾಗ ಅನ್ನಿಸ್ಬೋದು, ಸರ್ ಇದು ಸಕ್ಕರೆ ಅದು ಹೆಂಗೆ ಸರ್ ಮಾಡುತ್ತೆ ಅಂತ ನೀವು ಕೇಳ್ಬೋದು. ನಾನು ಆಗಲೇ ಹೇಳಿದೆ, ಲೋ ಗ್ಲೈಸಮಿಕ್ ಆಹಾರ ಆಗಿರೋದ್ರಿಂದ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ, LDL ಅಂತ ಏನಿದೆ
ಆ LDLನ ಕಮ್ಮಿ ಮಾಡೋದಕ್ಕೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಹಾಗಾಗಿ ನಿಮಗೆ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗಿರುವಂಥ ಒಂದು ಇದು ಪದಾರ್ಥ ಆಗಿರುತ್ತೆ ನೀವು ದೈನಂದಿನ ಜೀವನದಲ್ಲಿ ಸೇವನೆ ಮಾಡೋದ್ರಿಂದ. ಇನ್ನು 10ನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಟ್ರೀಟ್ ಕಾನ್ಸ್ಟಿಪೇಷನ್. ಏನು ಸರ್ ಇದು ಅಂತ ನೀವು ಕೇಳಿದ್ರೆ, ಹೊಟ್ಟೆ ಕಟ್ಕೊಂಡ್ಬಿಟ್ಟಿರುತ್ತೆ. ಹೊಟ್ಟೆ ಕಟ್ಕೊಂಡಿರೋರಿಗೆ ನೀವು ಕಬ್ಬಿನ ರಸನ ಕುಡಿಸಿದ್ರೆ ಅವ್ರಿಗೆ ಹೊಟ್ಟೆ ಕಟ್ಕೊಂಡಿರೋದು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದು ಯಾಕೆ ಅಂದರೆ ಇದರಲ್ಲಿ ಇರೋವಂಥ ಫೈಬರ್ಸ್ ಏನಿದೆ ಇದು ಸಾಲ್ಯುಬಲ್ ಫೈಬರ್ಸ್ ಆಗಿರೋದ್ರಿಂದಾಗಿ ಹೊಟ್ಟೆ ಕಟ್ಕೊಳ್ಳೋದು ಏನಕ್ಕೆ, ಫೈಬರ್ ಇಲ್ಲದೆ ಇರೋವಂಥ ಆಹಾರನ ನಾವು ಸೇವನೆ ಮಾಡಿದಾಗ ನಮಗೆ ಹೊಟ್ಟೆ ಕಟ್ಕೊಳ್ಳೋವಂಥದ್ದು. ಅದಕ್ಕಾಗಿ ನಾವೇನು ಹೇಳ್ತೀವಿ, ತರಕಾರಿ ಜಾಸ್ತಿ ತಿನ್ನಿ, ಅಂದರೆ ಅದರಲ್ಲಿ ಜಾಸ್ತಿ ಫೈಬರ್ ಅಂಶ ಇರೋದ್ರಿಂದಾಗಿ ನಿಮಗೆ ಹೊಟ್ಟೆ ಕಟ್ಕೊಳ್ಳೋವಂಥ ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ಆಗಿದ್ದು ನೀವು ತರಕಾರಿ ತಿಂದಾಗ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ನೀವು ಈ ಶುಗರ್ ಕೇನ್ ಜ್ಯೂಸ್, ಕಬ್ಬಿನ ರಸನ ನೀವು ಸೇವನೆ ಮಾಡಿದ್ರೆ ಅದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ಇರೋದ್ರಿಂದಾಗಿ ನಿಮಗೆ ಹೊಟ್ಟೆ ಕಟ್ಕೊಂಡಿತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಬಹಳ ಸಹಾಯ ಆಗುವಂಥದ್ದು. ಸರಿ, ಇದು ಒಂದು ಪಾರ್ಟ್ ಆಫ್ ದ ವಿಡಿಯೋ ಆಯಿತು. ಈಗ ನೀವು ಕೇಳ್ಬೋದು, ಸರ್ ಹಾಗಾದರೆ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿತ್ತು ಅಂದರೆ ಯಾವ ಟೈಮಲ್ಲಿ ತೊಗೋಬೇಕು, ಯಾವಾಗ ತೊಗೋಬೇಕು, ಇಲ್ಲ ನಾನು ದಪ್ಪ ಆಗಬೇಕು ಅಂದರೆ ಯಾವಾಗ ತೊಗೋಬೇಕಾಗತ್ತೆ, ನಾನು ತೂಕ ಕಮ್ಮಿ ಮಾಡಬೇಕು ಅಂದರೆ ಯಾವಾಗ ತೊಗೋಬೇಕಾಗತ್ತೆ ಅಂತ ನೀವು ಕೇಳಿದ್ರೆ, ವೆಯ್ಟ್ ಗೇನ್ ಮಾಡ್ತೀನಿ, ತೂಕ ಜಾಸ್ತಿ ಮಾಡ್ತೀನಿ ಅಂತ ಹೇಳೋರಿಗೆ ನಾನು ರೆಕಮೆಂಡ್ ಮಾಡುವಂಥದ್ದು ಪ್ರೀ ವರ್ಕೌಟ್, ಅಂದರೆ ವರ್ಕೌಟ್ಗಿಂತ ಮುಂಚೆ, ವ್ಯಾಯಾಮದ ಮುಂಚೆ ನಾನು ರೆಕಮೆಂಡ್ ಮಾಡುವಂಥದ್ದು. ಎಷ್ಟು ತಗೋಬೇಕಾಗತ್ತೆ ಅಂತ ಕೇಳಿದ್ರೆ 1 ಗ್ಲಾಸ್ ತಗೊಂಡ್ರೆ ಸಾಕು, ಸರಿಸುಮಾರು 200 ml ಇದ್ದರೆ ಸಾಕು. ಅದಕ್ಕೆ ಯಾವುದೇ ಥರದ್ದು ಏನು ಮಿಕ್ಸ್ ಮಾಡೋದು ಬೇಡ. ಅದರಲ್ಲೂ ನಾನು ಮಿಕ್ಸ್ ಮಾಡಿ ತೊಗೊತೀನಿ ಅಂದರೆ ಜಿಂಜರ್, ಅಂದರೆ ಶುಂಠಿ ಮತ್ತು ಮಿಂಟ್, ಪುದೀನ, ಮತ್ತು ಇನ್ನು ನಾನು ಯೂಸ್ ಮಾಡ್ತೀನಿ ಸರ್, ಇನ್ನು ಬೇರೆ ಏನಾನ ಹಾಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತೀನಿ ಅಂದರೆ ನೀವು ಹಸಿ ಮೆಣಸಿನಕಾಯ್ದು ಒಂದು ಅರ್ಧ ಹೋಳು ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿ ತೊಗೋಬೋದಾಗಿರುತ್ತೆ. ತೊಗೊಳೋದ್ರಿಂದ ನಿಮ್ಮ ಅಪಿಟೈಟೂ ಜಾಸ್ತಿ ಮಾಡುತ್ತೆ, ಮತ್ತು ಅಲ್ಸರ್ ಏನಾನ ಆಗಿತ್ತು ಅಂದರೆ ಒಳಗಡೆ ಹೊಟ್ಟೆಯಲ್ಲಿ ಅದನ್ನು ಸರಿ ಮಾಡ್ಕೋಬೋದಾಗಿರುತ್ತೆ. ಬಟ್ ಅದು ಜೊತೆಗೆ ಒಂದು ಬೆಸ್ಟ್ ಪ್ರೀ ವರ್ಕೌಟ್ ಥರ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಇನ್ನು ವೆಯ್ಟ್ ಲಾಸ್ ಮಾಡ್ತೀನಿ ಸರ್, ತೂಕ ಕಮ್ಮಿ ಮಾಡ್ತೀನಿ ಅನ್ನೋರಿಗೆ ಯಾವಾಗ ಉಪಯುಕ್ತವಾಗಿರುತ್ತೆ ಅಂದರೆ ಪೋಸ್ಟ್ ವರ್ಕೌಟ್, ವ್ಯಾಯಾಮ ಆದಮೇಲೆ ತಗೋಬೋದಾಗಿರುತ್ತೆ. ಎಷ್ಟು ತಗೋಬೇಕು ಅಂದರೆ 1 ಗ್ಲಾಸ್ ತಗೊಂಡ್ರೆ ಸಾಕು, ಅಂದರೆ ಅಪ್ರಾಕ್ಸಿಮೇಟ್ 200 ml ಅಷ್ಟಿದ್ರೆ ಸಾಕು. ಅದಕ್ಕೂ ಅಷ್ಟೇ, ನೀವು ಏನಾರ ಮಿಕ್ಸ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಹಾಗೆ ಏನು ಕಬ್ಬಿನ ರಸ ಇರುತ್ತೆ ಹಾಗೆ ತಗೊಳ್ಳಿ, ಬಹಳ ಒಳ್ಳೆಯದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನೇನು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನೀವು ಒಂದ್ಸಲ ಹೆಂಗೂ ಬೇಸಿಗೆ ಕಾಲ ಆಗಿರೋದ್ರಿಂದ ದಿನಕ್ಕೆ 1 ರಿಂದ 2 ಗ್ಲಾಸ್ ನೀವು ಕಬ್ಬಿನ ರಸನ ಕುಡಿತಾ ಬನ್ನಿ. ಅದರದ್ದೇ ಆಗಿರುವಂಥ ಸಾಕಷ್ಟು ಬೆನಿಫಿಟ್ಸ್ನ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್ ಬಾಯ್.